ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏಪ್ರಿಲ್ 18. ನಾವೆಲ್ಲ ಗುಣವಂತ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಏಪ್ರಿಲ್ 10ರಿಂದನೇ ದೇವಸ್ಥಾನದೆಲ್ಲ ಕಾರ್ಯಕ್ರಮ ಶುರುವಾಗದೆ. ಇವತ್ತು ಜಾತ್ರೆ, ನಾಳೆ ದಿನ ಲಾಸ್ಟ್ ಆಗ್ತದೆ. ಹಾಗಾಗಿ ಇಷ್ಟು ದಿನ ಹೋಗೋದಕ್ಕಾಗಲಿಲ್ಲ. ಇವತ್ತು ಹೋಗುವ ಹೇಳಿ ನಾವೆಲ್ಲ ರೆಡಿಯಾಗಿದ್ದೀವಿ. ಯಾರ್ಯಾರೆಲ್ಲ ಹೋಗ್ತೀವಿ ಅಂತ ವೇಟ್ ಮಾಡಿ. ಇದೆಯಲ್ಲ ನಮ್ಮನೇಲಿ ಈಗ 2-3 ದಿನದಿಂದ ಅಂದ್ರೆ ನೆಂಟರೆಲ್ಲ ರಾಶಿ ಜನ ಇದ್ರು. ಹಂಗಾಗಿ ಬ್ಲಾಗ್ ಎಲ್ಲ ಮಾಡಲಿಲ್ಲ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ನಿಮ್ಗೊಂದು ಒಬ್ಬರನ್ನ ತೋರಿಸ್ತೀನಿ. ನಿಮ್ಮ ಮುಖ ಮುಚ್ಚಕಾಯ್ತಾ? ನಾನಿಷ್ಟು, ಈ ಹುಡುಗನ್ ನೋಡಿ ಇಷ್ಟೇ ಎತ್ತರ. ಇವನು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬ್ಲಾಗಲ್ಲಿ ಬರ್ತಿದ್ದ. ಈಗೇನಿಲ್ಲ, ಕೋಳಗಂಬಾಗನ ಯಾರು ಅಂತ ಗೊತ್ತಾ? 2 ವರ್ಷ ಆಯ್ತಾನೆ ಲಕ್ಷ್ಮೀಶ. 2 ವರ್ಷದ ಹಿಂದೆ ಬಂದಿದ್ದ ಲಕ್ಷ್ಮೀಶ ಅಂತ. ನಾವು ನೇರಳೆ ಹಣ್ಣೆಲ್ಲ ಕೊಯ್ಯೋದಿಕ್ಕೆ ಹೋದವಾಗ ಬಂದಿದ್ದ ಹುಡುಗ. ಈಗ ನೋಡಿ ನನಗಿಂತನೂ ಎತ್ತರ ಬೆಳೆದನು. ಹಾಯ್ ಮಾಡೋಲ್ಲಿಂದನೇ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ. ನಾ ಹೀಗೆ ಮಾಡಿ ಹಾಕಿಡ್ತೆ ರೋಬೋ. ಅದೆಂತಕ್ಕೆ ನಮ್ಮ ಹಿಂಗ ನಮ್ಮ ಬಸ್ ಅಂತೂ ಇವತ್ತೇ ಲೇಟು, ಅಂದರೆ ತುಂಬ ಲೇಟು. 9 ಗಂಟೆ ಬರೋ ಬಸ್ಸು 10ವರೆಗೆ ಬಂತು. ಅಂತೂ ನಮ್ಮೂರಿಂದ ಹೋಗ್ಬೇಕಿದ್ರೆ ಅಲ್ಲಿ ಅಷ್ಟೊಂದು ರಶ್ ಆಗಲಿಲ್ಲ. ಜನ ಎಲ್ಲ 10 ಗಂಟೆ ಹೋದರು. ಹಾಗೆ ಬಾಳೆಗದ್ದೆ ಹತ್ತಿರ ಹೋಯಿತು. ಮುಂದ್ಗಡೆಗೆ ಇನ್ನೊಂದು ಬಸ್ ಹಾಳಾಗಿ ನಿಂತ್ಕೊಂಡಿತ್ತು. ಆ ಬಸ್ಸಿನ ಜನನೂ ಎಲ್ಲ ನಮ್ಮ ಬಸ್ಸಿಗೆ ಹತ್ತಿಸ್ಕೊಂಡು ಹೊನ್ನರ್ಗೆ ಹೋಗೋಷ್ಟರಲ್ಲಂತೂ ತುಂಬಾ ತಡ ಬಿಡ್ತು. ಮತ್ತು ಜನರಂತೂ ಜಗಳ ಮಾಡ್ಕೊತ ಇದ್ದರು. ಹಾಗೆ ಹೊನ್ನರ್ಗೆ ಹೋಗೋಷ್ಟೊತ್ತಿಗಂತೂ ಸಾಕಾಗೋಯಿತು. ಫುಲ್ ಬಸ್ಸೆಲ್ಲ ರಶ್ ಆಗಿ.
ಆದದ್ದು ಖಾಲಿ ಆಯಿತು. ಅಂತೂ ಒಂದು 2 ತಾಸಿನ ನಂತರ ಹೊನ್ನಾವರ ಬಸ್ ಸ್ಟ್ಯಾಂಡ್ ಬಂದಿದೆ. ನಾನು ಲೇಟ್ ಇವತ್ತು ಬಸ್ಸಲ್ಲಿ. ಅದೆಯಾ ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ನಮ್ಮ ದೊಡ್ಡಮ್ಮ ನಿಂತಿದ್ರು. ಅವ್ರನ್ನ ಕರ್ಕೊಂಡು ಈಗ ಭಟ್ಕಳ ಬಸ್ಸಿಗೆ ಗುಣವಂತೆಗೆ ಹೋಗ್ಬೇಕು ಹೇಳಿ ಹೋಯ್ತಾ ಇದ್ರು. ಭಟ್ಕಳ ಇದೇ ಬಸ್ಸಿಗೆ ನಾವು ಬಂದಿದ್ದು. ಇದು ಭಟ್ಕಳಕ್ಕೆ ಹೋಗೋ ಮೇನ್ ರೋಡು, ಗುಣವಂತೆ ಸ್ಟಾಪ್ ಇದು. ಇಲ್ಲಿ ಗುಣವಂತೆ ಸರ್ಕಲ್ಲು, ಇಲ್ಲಿಂದ ಕ್ರಾಸ್ ಆಗಬೇಕು ದೇವಸ್ಥಾನಕ್ಕೆ. ನೋಡಿ ಸರ್ಕಲಲ್ಲಿ ಹೇಗೆ ಈ ಥರ ಪತಾಕಿ ತೂಗಿದ್ದಾರೆ ಅಂತ. ಎಲ್ಲೋದ್ರೆ ಇವರಿಬ್ಬರು ಕಾಣೋದೇ ಇಲ್ಲ. ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ಇಲ್ಲಿ ತೃಪ್ತಿ. ನಾವು 4 ಜನ ಹೋಗಿರೋ, ಅಮ್ಮ, ದೊಡ್ಡಮ್ಮ ಮತ್ತು ತೃಪ್ತಿ, ನಾನು. ಇನ್ನೂ 2-3 ಜನ ಎಲ್ಲ ಬರೋರಿದ್ರು. ಅವರಿಗೆ ಎಮರ್ಜೆನ್ಸಿಯಾಗಿ ಬರೋಕ್ಕಾಗಲಿಲ್ಲ. ಮತ್ತು ನಮ್ಮ ಸ್ವಾತಿ ಶ್ವೇತೆ ಇದ್ದಾರಲ್ಲ, ಅವರು ಊರು ಗುಣವಂತನೇ. ಮತ್ತು ಅವರೆಲ್ಲ ಸಂಜೆ ಟೈಮಲ್ಲಿ ಜಾತ್ರೆಗೆ ಹೋಗ್ತಾರೆ. ಹಾಗಾಗಿ ಅವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಹಾಗಾಗಿ ನಾವು ಮಧ್ಯಾಹ್ನ ಹೋಗಿ ಬರುವ ಅಂತೇಳಿ ಬೇಗ ಹೊರಟಿದ್ವಿ. ಮನೆಯಲ್ಲೂ ಬೇರೆ ಜನರೆಲ್ಲ ಇದ್ರಲ್ಲ, ಬೆಳಿಗ್ಗೆ ಹೋಗಿ ಸಂಜೆಗೆ ಮನೆಗೆ ಬರಬೇಕಿತ್ತು. ಹಾಗಾಗಿ ನಾವು ಡೈರೆಕ್ಟು ದೇವಸ್ಥಾನಕ್ಕೆ ಹೊಂಟ್ಬಿಟ್ಟಿದ್ದೀವಿ. ಮೊದಲೆಲ್ಲ ನಾವು ಪ್ರತಿ ವರ್ಷ ಕೂಡ ಗುಣವಂತೆ ಜಾತ್ರೆಗೆ ಹೋಗ್ತಿದ್ರು. ಈಗ ಹೋಗ್ದೇನೆ ಒಂದು 3-4 ವರ್ಷ ಹಿಂಗೆ ಆಗಿಬಿಟ್ಟಿತ್ತು. ಅದು ಬೇರೆ ಈ ವರ್ಷ ಎಲ್ಲ ಹೊಸ ದೇವಸ್ಥಾನ ಮಾಡಿ ಮತ್ತು ಜಾತ್ರೆ ಎಲ್ಲ ಮಾಡ್ತಾರೆ. ತುಂಬ ವಿಶೇಷ ಆಗ್ತಾ ಉಂಟು. ಹಾಗಾಗಿ ಇವತ್ತೊಂದಿನ ಹೋಗುವ ಹೇಳಿ ನಾವೆಲ್ಲ ರೆಡಿಯಾಗಿ ಹೊಂಟಿದ್ದೀವಿ. ನಮ್ಮೂರ ಕಡೆ ಎಲ್ಲ ಇರ್ಬೋದು. ಹೀಗೆ ನಮ್ಮ ಹೊನ್ನಾವರ ತಾಲೂಕು ಭಟ್ಕಳ, ಕುಮಟಾ ಈ ಕಡೆ ಎಲ್ಲ ತುಂಬ ಪ್ರಚಾರ ಮಾಡಿದ್ದಾರೆ. ದೇವಸ್ಥಾನದ ಕಾರ್ಯಕ್ರಮಕ್ಕೆಲ್ಲ ಬರಬೇಕು, ಜನರೆಲ್ಲ ಬಂದು ಸಹಕಾರ ನೀಡಬೇಕು ಅಂತೇಳಿ. ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಕಟ್ಟಡ ಅಂತೂ ಹೇಳೋದಕ್ಕೆ ಮಾತೇ ಇಲ್ಲ, ಅಷ್ಟು ತುಂಬ ಚೆನ್ನಾಗಾಗಿದೆ. ಹಾಗೆಯೇ ಈ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಉಂಟು. ಇಲ್ಲಿ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಉಂಟು. ಹಾಗೆಯೇ ಮೈ ಮೇಲಾಗುವಂಥ ಚಮಕ್ಲು, ಒಂದು ಸಣ್ಣ ಸಣ್ಣ ಒಂದು ಗಟ್ಟಿ ಗುಳ್ಳೆ ರೀತಿ ಆಗುತ್ತೆ ನೋಡಿ, ಚಮಕ್ಲು ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ. ಅದಕ್ಕೆ ಈ ಕೆರೆಯಲ್ಲಿ ಸ್ನಾನ ಮಾಡೋದ್ರ ಮೂಲಕ ಮತ್ತು ಅಕ್ಕಿ ತೊಳೆದು ಹಾಕ್ತೆ ಅನ್ನೋದ್ರ ಮೂಲಕ ಹರಕೆಯನ್ನು ಹೇಳ್ಕೊಂಡ್ರೆ ಅದು ನಿವಾರಣೆ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಹಾಗೆಯೇ ಇನ್ನೂ ಹಲವಾರು ವಿಚಾರಗಳಿಗೆ, ಜನರ ಕಷ್ಟಗಳಿಗೆ, ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ದೇವರು ಅನ್ನೋದು ತುಂಬ ನಂಬಿಕೆ ಉಂಟು. ಹಾಗೆಯೇ ಇಲ್ಲಿ ಹೋಗ್ತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಪಾನಕ ಕೊಡೋದೆಲ್ಲ ಇತ್ತು. ಇಲ್ಲೊಂಥರ ಪಾನಕ ಇದೆ, ಎಂಥ ಫ್ಲೇವರಿನ ಪಾನಕ ಅಂತ ಹೇಳಿ ನಾನು ಕಂಡು ಹಿಡಿಯೋಕ್ಕಾಗಲಿಲ್ಲ. ಸಿಹಿ ಮತ್ತು ಖಾರ ಇತ್ತು, ಚೆನ್ನಾಗಿತ್ತು. ಕುಡ್ಕೊಂಡು ಹಾಗೇನೆ ಹೋದ್ವಿ. ನನಗಂತೂ ಇದು ಎಂಥರ ಪಾನಕ ಅಂತ ಗೊತ್ತಾಗಲೇ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇನ್ನು ನಾವು ಹೋಗ್ತಿರುವಾಗ ಸುಮಾರು ಒಂದು 12 ಗಂಟೆ ಹಿಂಗಾಗಿತ್ತು. ರಥದ ಪೂಜೆ ಎಲ್ಲ ಮಾಡ್ತಾಯಿದ್ರು. ಮತ್ತು ರಥಕ್ಕೆ ಈಡ್ಗಾಯಿ ಹೊಡೆಯೋದು, ಹಾಗೆಯೇ ರಥದ ಪೂಜೆ ಎಲ್ಲ ಮಾಡ್ತಾಯಿದ್ದನ್ನೆಲ್ಲ ನೋಡಿದ್ವಿ. ತುಂಬ ಖುಷಿಯಾಯಿತು. ಹಾಗೆಯೇ ಇನ್ನೊಂದು ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳೆಲ್ಲ ಇಷ್ಟು ದಿನದ ಒಳಗಡೆ ಮುಗಿದೋಗ್ಬಿಟ್ಟಿದೆ. ಏಪ್ರಿಲ್ 10ರಿಂದ ಶುರುವಾಗಿದ್ದು ಏಪ್ರಿಲ್ 19ರವರೆಗೂ ಇತ್ತು. ಹಾಗೆಯೇ ನಾವು ಹೋಗೋಷ್ಟರಲ್ಲೆಲ್ಲ ಸುಮಾರು ಕಾರ್ಯಕ್ರಮ ಎಲ್ಲ ಮುಗ್ದು ನಾವು ಕೊನೆಯ ದಿನ ಜಾತ್ರೆಗೆ ಅಂತ ಬಂದಿದ್ವಿ.
ಸ್ವಚ್ಛತಾ ನಿರ್ವಹಣೆಯವರು ಸ್ವಚ್ಛತೆಗಳಲ್ಲಿ ಕಸಗಳನ್ನು ಮಾಡಬೇಕು ಈ ರೀತಿ ಹೇಳ್ತಿದ್ದಾರೆ. ಈ ದಿನದ ಅನ್ನದಾನದ ಶ್ರೀ ದೇವರೊಬ್ಬ ಗಣೇಶ ಕುಟುಂಬ ಹಾಗೂ ರಾಮಭಟ್ಟ ಅವರ ಮನೆಯ ಕುಟುಂಬ ಅವರಿಗೆ ಆಡಳಿತಗಳಲ್ಲಿ ಪರವಾಗಿ ಹಾಗೂ ಅವಕಾಶ ಕಲ್ಪಿಸುವಾಗ ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಶ್ರೀಶಕ್ತಿಗೆ ಬಂದಂತಹ ಕರ್ನಾಟಕದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಹಣ್ಣು ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಸ್ವೀಕರಿಸಿ. ಮೇಲೆ ತಿರ್ಸ್ಬೇಕು. ಇಲ್ಲಿ ಹಿಡ್ಕೊಂಡು ತಿರ್ಸಿದ್ರೆ ಇತ್ತು ಸಾಕೆ. ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. ನಾವು ನಿಗದಿಪಡಿಸಿದ ಸ್ಮೆಲ್ ಅದು ಗ್ಲಾಸ್ ನೋಡ್ತೀಯಾ? ಊಟಕ್ಕೆ ಪಟ ಪಟ ಹೋಯ್ತದೆಯೇ? ಈಗಂತೂ ತುಂಬ ವಿಶಾಲವಾಗಿರುವಂತಹ ಜಾಗ ಮಾಡ್ಯಾರೆ. ಮೊದಲೆಲ್ಲ ಸಣ್ಣ ಜಾಗ ಇತ್ತು, ಮತ್ತು ರಾಶಿ ಜನ ಅದೆಲ್ಲ ಆದರೆ ಫುಲ್ ರಶ್ ಆಗೋಯ್ತು. ಈಗಂತೂ ಎಷ್ಟು ಜನ ಆದರೂ ರಶ್ ಅಂತ ಆಗೋದೇ ಇಲ್ಲ. ಮತ್ತು ಊಟದ ಲೈನ್ ಇದು ನೋಡಿ, ಎಷ್ಟು ಉದ್ದ ಲೈನು ಅಂತ. ನಾನಂತೂ ಊಟದ ಲೈನಿಗೆಲ್ಲ ಇಷ್ಟು ಉದ್ದ ಲೈನ್ ಅಂತ ಇನ್ನವರೆಗೂ ನೋಡಲೇ ಇಲ್ಲ. ಸುಮಾರು ದೇವಸ್ಥಾನದವರೆಗೂ ಲೈನ್ ಐತಿ ಈ ಊಟ ಮಾಡೋ ಜಾಗದಿಂದ. ಹಾಗೆಯೇ ಊಟ ಎಲ್ಲ ತುಂಬ ರುಚಿಯಾಗಿರುವಂಥ ಊಟ ಆಗಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಜಾತ್ರೆ ಪೇಟೆ ಕಡೆ ಬಂದ್ವಿ. ರಶ್ ಎಲ್ಲ ಏನಿರಲಿಲ್ಲ, ಆರಾಮಾಗಿ ತಿರ್ಗಾಡ್ಬೋದಿತ್ತು. ಹಾಗೆ ಸ್ವಲ್ಪ ಸೆಕೆ ಆಯ್ತಿತ್ತು ಬಿಟ್ಟರೆ ಮತ್ತೆಲ್ಲ ಏನಿಲ್ಲಾಗಿತ್ತು. ಇದು ಬಳೆ ಡಜನ್ ಎಲ್ಲವ ನಮ್ಮದು ಹೊನ್ನಾವರ ಜಾತ್ರೆಯಲ್ಲೆಲ್ಲ 100 ರೂಪಾಯಿ ಡಜನ್ ಆಗಿತ್ತು. 1 ಡಜನ್ಗೆ 100 ರೂಪಾಯಿ ಆಗಿತ್ತು. ಈಗೆಲ್ಲ 150 ರೂಪಾಯಿ ಆಗಿಬಿಟ್ಟಿದೆ ಒಂದು ಬಳೆ ಡಜನ್ಗೆ. ಹಾಗೆ ಸ್ವಲ್ಪ ಎಲ್ಲ ಜಾತ್ರೆ ಪೇಟೆ ಎಲ್ಲ ತಿರುಗಾಡಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅಷ್ಟೆಲ್ಲ ಇನ್ನು ಚೆನ್ನ ಅಂಗಡಿ ಇರಲಿಲ್ಲ, ಸ್ವಲ್ಪ ಅಂಗಡಿ ಇತ್ತು. ಅದರಲ್ಲೇ ನಮಗೆ ಎಂತೆಂತ ಬೇಕು ಹೇಳಿ ಹೋಗಿದ್ದಕ್ಕೆ ಏನಾದರೂ ಅಂತ ಕಳುವ ಹೇಳಿ ಶಾಪಿಂಗ್ ಮಾಡ್ಕೊಂಡ್ವಿ. ಹಿಂಗೆ ಅನ್ಬೇಕಾರೆ ಇದು ದೊಡ್ಡದು ಬೇಕಾರೆ ಇದು ನೋಡಿ ಅದು 250 ಮತ್ತೆ 150 ಆಫರ್ ಬೇಕಿದ್ರೆ 150 ಅಷ್ಟೇ. ಅದು ಮತ್ತೆ ಕೆಳಗೆ ಬರುದಿಲ್ಲ. 100 ರೂಪಾಯಿ. ಇದೊಂದು ಕಡೆಗೆ ಹೋಗೋದು, ಒಂದ್ ಕಡೆಗೆ ಹೋಗೋದಾ? ಮತ್ತೆ ಬೇರೆ ಕಲರ್ ಉಂಟು ನೋಡಿ ಅಮ್ಮ. ನಿಮ್ಗೆ ಯಾವ ಊರು ಐತೆ ತಮ್ಮ? ನಂದ ಹಾ ಇಲ್ಲೇ ಅಂದ್ರೆ ಬಸ್ತಿ ಐತಾ? ನಿಮ್ಮ ಅಪ್ಪ ಅಮ್ಮ ಅಲ್ಲವ? ಅಲ್ಲ ಅಪ್ಪ ಅಲ್ಲಿ ಹೊನ್ನಾಳಕ್ಕೆ ಈಗ. ಹೌದಾ? ಅಮ್ಮ ಏನ್ ಮಾಡ್ತದೆ? ಅಮ್ಮ ಭರಣಿಗೆ ಹೋಯ್ತದೆ. ಓಲಿ ಭರಣಿ ಭರಣಿ. ಅದಲ್ಲಿ 100 ಅಂತೆ. ಕಿವಿದು ನೋಡಿ 100 ರೂಪಾಯಿ 3 ಯಾವ 100 ರೂಪಾಯಿ 3 ಜಾಸ್ತಿ ಎಲ್ಲ ಕಡೆಗೆ ಹೋಗಿ. ಸರಿ, ಇದಿಷ್ಟು ಬಿಲ್ ಮಾಡಿ. ಇದೆರಡು 10 ಅಲ್ಲ? 10 20. ನೀನು ಇಷ್ಟಿರುದೆ ಅಂದ್ರೆ
ಅಣ್ಣ ಇದೊಂದು ತೆಕ್ಕೊಡಿ ನೋಡುವ, ಇದೊಂದು ತೆಕ್ಕೊಡಿ. ತಕ ತಕ ಹಾ ಹಗಲಲ್ಲಿ ಇಲ್ಲೆಲ್ಲನೂ ನೋಡಾಯಿತು, ತುಂಬ ಚೆಂದ ಇತ್ತು. ಇನ್ನು ರಾತ್ರಿ ಕೂಡ ಒಂದಿನ ಬರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಇಲ್ಲಿ ಬಂದವಾಗ. ಯಾಕೆಂದರೆ ಲೈಟಿಂಗ್ಸ್ ಅಲ್ಲೆಲ್ಲ ತುಂಬ ಚೆಂದ ಲೈಟಿಂಗ್ಸು, ಆಮೇಲೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರಲ್ಲ ನೈಟಲ್ಲಿ ತುಂಬ ಚೆಂದ ಕಾಣಿಸ್ತಿತ್ತು. ಅದಂತೂ ನೋಡಬೇಕೆಂದು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಮಗೆ ಉಳಿಯೋದಕ್ಕೆ ಆಗೋದಿಲ್ಲ ಅಂತ ಸೀದಾ ಮನೆ ಕಡೆಗೆ ಹೊಂಟ್ವಿ. ಇನ್ನು ಹೊನ್ನಾವರ ಸಂತೆಗೆ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಮತ್ತೆ ಇಲ್ಲಿಂದ ಮನೆ ಕಡೆಗೆ ಹೊರಡೋದು ನಾವು. ಬಟಾಟೆ ತುಟ್ಟಿ ಆಮೇಲೆ ಇರ್ಬೇಕಲ್ಲ ಬಟಾಟೆ. ठीक है निಮಗೆ ಈ ಬಟಾಟೆ ಜಡೆ ಮಿಲ್ತಾಗ ಫಿಕ್ಸ್ ಅದು ಎರಡು ಹಾಂ ಎರಡು 50 ರೂಪಾಯಿ ಬೇರೆ ಕೊಡು ಮೆಟ್ಟಬೇಡ. ಹೊಳೆ ನೋಡಿದ್ದೇನೆ, ಹೊಳೆ